ಕೇಂದ್ರ ಬಜೆಟ್ನಲ್ಲಿ ಈಗ ಮಹಿಳೆಯರಿಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಯಾಕಂದರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಒತ್ತು ಕೊಟ್ಟಿದ್ದಾರೆ. ಈ ಬಾರಿ ಅವ್ರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ, ಅನುಕೂಲ ಆಗಲಿ ಅಂತೇಳಿ. ಅಷ್ಟೇ ಅಲ್ಲ, ಮಹಿಳೆಯರು ತಮ್ಮ ಉದ್ಯೋಗವನ್ನು ತಾವೇ ಸೃಷ್ಟಿ ಮಾಡಿಕೊಳ್ಬೇಕು ಅಂತ ಹೇಳಿ ಕೂಡ ಸಾಲ ಸೌಲಭ್ಯವನ್ನು ಕೊಡೋಕ್ಕೆ ಕೂಡ ಮುಂದಾಗಿದೆ ಕೇಂದ್ರ ಸರ್ಕಾರ. ಬಜೆಟ್ನಲ್ಲಿ ಎಲ್ಲವೂ ಕೂಡ ಈಗ ಉಲ್ಲೇಖ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಕೊಡುಗೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಯಾಕಂದರೆ ಮಹಿಳಾ ಸಬಲೀಕರಣ ಮತ್ತು ಉದ್ಯೋಗ ಸೃಷ್ಟಿಗೆ ವಿಶೇಷ ಒತ್ತನ್ನು ಕೊಡಲಾಗಿದೆ ಈ ಬಜೆಟ್ನಲ್ಲಿ. ಮಹಿಳೆಯರ ಪಾಲಿಗೆ ಇದು ಭಾಗ್ಯದ ಪೆಟ್ಟಿಗೆಯ ಬಜೆಟ್ ಅಂತ ಹೇಳ್ಬೋದು. ಜನ್ಧನ್ ಖಾತೆದಾರರ ಮಹಿಳೆಯರಿಗೆ ಬ್ಯಾಂಕ್ ಸಾಲವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ವಿಮಾ ಯೋಜನೆಗಳು, ಕಸ್ಟಮೈಸ್ಡ್ ಕ್ರೆಡಿಟ್ ಕಾರ್ಡ್ಗಳು, ಗ್ರಾಮೀಣ ಉದ್ಯಮಗಳೇನಿದೆ ಮತ್ತು ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯವನ್ನು ಕೂಡ ಕೊಡ್ತಾ ಇದ್ದಾರೆ. ಉದ್ಯೋಗಸ್ಥ ದಂಪತಿಗಳಿಗೆ ಜಂಟಿ ತೆರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಇಬ್ಬರಿಗೆ ಒಟ್ಟಿಗೆ ಸೇರಿ ಕಟ್ಟೋದು, ದಂಪತಿಗಳನ್ನ ಒಂದೇ ಆರ್ಥಿಕ ಘಟಕವಾಗಿ ಪರಿಗಣಿಸಿ ತೆರಿಗೆ ಉಳಿತಾಯಕ್ಕೆ ನೆರವು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಯುವಕರಿಗಾಗಿ PM ಇಂಟರ್ನ್ಶಿಪ್ ಯೋಜನೆಯನ್ನು ಕೂಡ ತರ್ತಾ ಇದ್ದಾರೆ. ಈ ಯೋಜನೆ ಸಂಬಂಧ ಮಾಸಿಕ ಸ್ಟೈಫಂಡ್ 5,000ದಿಂದ 11,800ಗೆ ಏರಿಕೆ ಆಗುವಂಥದ್ದು ಸಾಧ್ಯತೆ ಇದೆ. ಇನ್ನು ಭಾಗವಹಿಸುವಂಥ ಕಂಪ್ನಿಗಳ ಸಂಖ್ಯೆಯನ್ನು 449ರಿಂದ ಜಾಸ್ತಿ ಹೆಚ್ಚಳ ಮಾಡುವಂಥ ಯೋಚನೆ ಇದೆ. ಕನಿಷ್ಠ ವಯಸ್ಸು 21ರಿಂದ 18ಕ್ಕೆ ಇಳಿಸಿದ್ದಾರೆ. 18 ವರ್ಷ ಇರೋರು ಕೂಡ ಮಾಡ್ಬೋದು. ಇಂಟರ್ನ್ಶಿಪ್ ಅವಧಿಯನ್ನು 6 ತಿಂಗಳಿನಿಂದ 1 ವರ್ಷಕ್ಕೆ ವಿಸ್ತರಿಸುತ್ತಾರೆ. ಈ ನಿರೀಕ್ಷೆಗಳೇನಿದೆ ಬಜೆಟ್ 2026ರ ಪ್ರಮುಖ ಅಂಶಗಳು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ, ಯುವಕರಿಗೆ ಸಂಬಂಧಪಟ್ಟ ಹಾಗೆ. ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಅವರಿಗೋಸ್ಕರ ಕೆಲವೊಂದು ಸಾಲ ಸೌಲಭ್ಯಗಳು, ಉದ್ಯೋಗ ಸೃಷ್ಟಿಗಳು, ಇಂಟರ್ನ್ಶಿಪ್ಗಳು ಎಲ್ಲವನ್ನು ಕೂಡ ತರ್ತಾ ಇದ್ದಾರೆ. ಯಾಕಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ಇರಬಹುದು ಅವರಿಗೆ, ಆದರೆ ಈಗ ಮತ್ತಷ್ಟು ಅದಕ್ಕೆ ಸೇರಿಸ್ತಾ ಇದ್ದಾರೆ, ಆ್ಯಡ್ ಮಾಡ್ತಾ ಬರ್ತಾ ಇದ್ದಾರೆ. ಮಹಿಳೆಯರಿಗೆ ಜಾಸ್ತಿ ನಾವು ಒತ್ತು ಕೊಡಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಇದು ಒಂದು ಭಾಗ್ಯದ ಪೆಟ್ಟಿಗೆ ಅಂತಲೇ ನಾವು ಹೇಳ್ತೀವಿ. ಯಾಕಂದರೆ ನೋಡಿ, ಜನ್ಧನ್ ಖಾತೆದಾರರು ಏನಿದ್ದಾರೆ, ಯಾರು ಅಕೌಂಟನ್ನು ಹೊಂದಿದ್ದಾರೆ ಆ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಾರೆ. ಯಾವುದೇ ರೀತಿಯಲ್ಲಿ ವಿಮಾ ಯೋಜನೆಗಳು, ಕಸ್ಟಮೈಸ್ಡ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ಗ್ರಾಮೀಣ ಉದ್ಯಮಗಳು ಮತ್ತು ಸ್ವಸಹಾಯ ಸಂಘಗಳನ್ನು ಏನು ಮಾಡ್ಕೊಂಡಿರ್ತಾರೆ, ಒಂದು 4-5 ಜನ ಸೇರಿಕೊಂಡು ಒಂದು ಟೀಮನ್ನು ಮಾಡ್ಕೊಂಡು ಸಂಘ ಮಾಡ್ಕೊಂಡಿರ್ತಾರಲ್ಲ, ಆ ಸಂಘದವರಿಗೆ 0 ಬಡ್ಡಿ ದರದಲ್ಲಿ ಕೂಡ ಇವರು ಸಾಲವನ್ನು ಕೊಡ್ಬೋದು. ಇಲ್ಲ ಸಬ್ಸಿಡಿ ರೂಪದಲ್ಲಾದರೂ ಸಾಲವನ್ನು ಕೊಡ್ತಾರೆ. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅಪ್ಡೇಟ್ ಬರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಉದ್ಯೋಗಸ್ಥ ದಂಪತಿಗಳು ಏನಿರ್ತಾರೆ ನೋಡಿ, ಗಂಡ ಹೆಂಡತಿ ಏನಿರ್ತಾರೆ, ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದರೆ ಅವರು ಜಂಟಿ ತೆರಿಗೆಯನ್ನು ಕಟ್ಟುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಜಂಟಿ ತೆರಿಗೆ ಏನು ಅಂತಂದರೆ ನೋಡಿ, ಒಬ್ಬರು ಏನು ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಈಗ ನೀವು ಒಬ್ಬರು ಕಟ್ಟಬೇಡಿ, ಇಬ್ಬರು ಸೇರಿಬಿಟ್ಟು ಒಂದೇ ಟ್ಯಾಕ್ಸನ್ನು ಕಟ್ಟಿ. ಒಬ್ಬೊಬ್ಬರು ಒಂದೊಂದು ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ. ಗಂಡ ಹೆಂಡತಿ ಸೇರಿಬಿಟ್ಟು ಇಬ್ಬರು ಒಂದೇ ಒಂದು ಟ್ಯಾಕ್ಸ್ ಕಟ್ಟಿದರೆ ಸಾಕು. ನೀವೊಂದು 50,000 ನೀವೊಂದು 50,000 ತಗೊಳ್ತಾ ಇದ್ದರೆ ಇಬ್ಬರದ್ದು ಸೇರಿಸ್ಬಿಟ್ಟು 1,00,000 ಅಂತ ಪರಿಗಣಿಸ್ತಾರೆ. ಗಣಿಸಿ ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಷ್ಟು ಮಾತ್ರ ತಗೊಳ್ತಾರೆ. ಇಬ್ಬರು ಸಪ್ರೇಟ್ ಕಟ್ಟಿದಾಗ ಏನಾಗುತ್ತೆ, ಅಲ್ಲಿ ತೆರಿಗೆಯನ್ನು ಜಾಸ್ತಿ ಕಟ್ಟಬೇಕಾಗುತ್ತೆ. ಅವರಿಬ್ಬರು ಗಂಡ ಹೆಂಡತಿ ಆಗಿದ್ರೆ ನೀವು ಜಂಟಿಯಾಗಿ ತೆರಿಗೆಯನ್ನು ಪೇ ಮಾಡಬಹುದು. ಅದನ್ನು ಒಂದೇ ಆರ್ಥಿಕ ಘಟಕವಾಗಿ ಪರಿಣಮಿಸ್ತಾರೆ. ಅದರಿಂದ ಏನಾಗುತ್ತೆ, ತೆರಿಗೆ ಉಳಿತಾಯ ಆಗುತ್ತೆ. ತೆರಿಗೆ ಹಣ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿನೇ ಉಳಿಯುತ್ತೆ. ನೀವು ಅಲ್ಲಿ ಒಂದು 10,000 ಕಟ್ತಾ ಇದ್ದರೆ 10,000 ಇಲ್ಲೇನು 20,000 ಕಟ್ತಾ ಇದ್ದರೆ, ಇಲ್ಲ ಇಬ್ಬರು ಸೇರಿಬಿಟ್ಟು 10,000 ಕಟ್ಟಿ, ಇಲ್ಲ ಒಂದು 15,000 ಕಟ್ಟಿ ಅಂತ ಹೇಳುತ್ತೆ. ಈ ರೀತಿಯಾಗಿ ಜಂಟಿಯಾಗಿ ನಾವು ತೆರಿಗೆಯನ್ನು ಕಟ್ಟೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು ಯುವಕರಿಗಾಗಿ ಏನು ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗಾಗಿ ಅಂತ PM ಇಂಟರ್ನ್ಶಿಪ್ ಯೋಜನೆ ಅಂತ ಇದೆ. ಅದಕ್ಕೋಸ್ಕರ ಇವರು ಸ್ಟೇ ಫಂಡ್ ಕೊಡ್ತಾ ಇದ್ರು ಈ ಹಿಂದೆ 5,000, ಅದನ್ನು 11,800ಕ್ಕೆ ಏರಿಸುವಂಥ ಸಾಧ್ಯತೆ ಇದೆ, ಏರಿಸ್ತಾ ಇದ್ದಾರೆ ಕೂಡ. ಇನ್ನು ಇದರಲ್ಲಿ ಏನು ಕೆಲವೊಂದು ಕಂಪ್ನಿಗಳು ಬರ್ತಾವಲ್ಲ, ಈಗಿರುವಂಥದ್ದು 549 ಕಂಪ್ನಿ ಇದೆ, ಅದರಿಂದ 6,000ಕ್ಕೆ ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಸಾಕಷ್ಟು ಕಂಪ್ನಿಗಳು ಬರುತ್ತೆ, ಅದರಿಂದ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಇದಕ್ಕೋಸ್ಕರ ವಯಸ್ಸಿನ ಮಿತಿಯಿಂದ ಅದನ್ನು ಕೂಡ ಕಡಿಮೆ ಮಾಡ್ತಾ ಇದ್ದಾರೆ. 21 ವರ್ಷ ಇರಬೇಕಾಗಿತ್ತು ಕನಿಷ್ಠ ಅಂತ ಹೇಳ್ತಾ ಇದ್ರು, ಇದು ಇಲ್ಲ 18 ವರ್ಷ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಳಿಕೆ ಆಗಿದೆ. ಇನ್ನು ಇಂಟರ್ನ್ಶಿಪ್ ಅವಧಿ 6 ತಿಂಗಳಿತ್ತಿಂದೆ ಇವಾಗ 1 ವರ್ಷಕ್ಕೆ ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಹೀಗೆ ಮಾಡೋದ್ರಿಂದ ಅವರು ತರಬೇತಿಯನ್ನು ತಗೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ, ಜಾಸ್ತಿ ಸಮಯ ಸಿಗುತ್ತೆ, ಚೆನ್ನಾಗಿ ಕಲಿತಾರೆ ಕೂಡ, ಅವ್ರಿಗೆ ಉದ್ಯೋಗ ಕೂಡ ಬೇಗ ಸಿಗುತ್ತೆ. ಇವೆಲ್ಲವೂ ಕೂಡ ಈ ಬಾರಿ ಬಜೆಟ್ನಲ್ಲಿ ಮಹಿಳೆಯರಿಗಾಗಿ, ಯುವಕರಿಗಾಗಿ ಇರುವಂಥ ಮುಖ್ಯ ಅಂಶಗಳು ಅಂತ ಹೇಳ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.